ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಒಂದ್ ಕಡೆ ಪಶ್ಚಿಮದ ಪಾಕ್ ಗಡಿಯಲ್ಲಿ ಉಗ್ರರ ಕ್ಯಾಂಪ್ಗಳು ತಲೆ ಎತ್ತುತ್ತಿವೆ ಅನ್ನೋ ಕಾರಣಕ್ಕೆ ಇಡೀ ದೇಶ ಆ ಕಡೆ ಗಮನ ಕೊಡ್ತಿದ್ರೆ, ಇತ್ತ ಪೂರ್ವ ಗಡಿಯಿಂದ ಆತಂಕಕಾರಿ ಸುದ್ದಿ ಬರ್ತಿದೆ. ಪಕ್ಕದ ಮಯನ್ಮಾರ್ನಿಂದ ಸಾವಿರಾರು ಜನರು ಭಾರತದೊಳಗೆ ಬರ್ತಿದ್ದಾರೆ ಅಂತ ಖುದ್ದು ಮಿಜೋರಾಂ ಪೊಲೀಸರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 6 ದಿನದಲ್ಲಿ 3,000ಕ್ಕೂ ಅಧಿಕ ಜನ ಗಡಿ ದಾಟಿ ಬಂದಿದ್ದಾರೆ. ಅವರಿಗೆ ನಿರಾಶ್ರಿತರ ಕ್ಯಾಂಪ್ಗಳಲ್ಲಿ ಆಶ್ರಯ ಕೊಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಭಾರತ ಗಡಿಗೆ ತಾಗಿಕೊಂಡಿರೋ ಚಿನ್ ರಾಜ್ಯದ ಫಲಾಮ್ ಜಿಲ್ಲೆಯಲ್ಲಿರೋ ಹಳ್ಳಿಯೊಂದರಲ್ಲಿ 2 ಗುಂಪುಗಳ ನಡುವೆ ಜುಲೈ 1ರಿಂದ ಹೊಡೆದಾಟ ಆಗ್ತಿದೆ. ಚಿನ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ ಸಿಎನ್ಡಿಎಫ್ ಮತ್ತು ಚಿನ್ ಲ್ಯಾಂಡ್ ಡಿಫೆನ್ಸ್ ಫೋರ್ಸ್ ಸಿಡಿಎಫ್ ಅನ್ನೋ 2 ಸಶಸ್ತ್ರ ಗುಂಪುಗಳು ಯುದ್ಧ ಮಾಡ್ತಿವೆ. ಭಾರತದ ಮಿಜೋರಾಂ ಮತ್ತು ಮಯನ್ಮಾರ್ ನಡುವೆ ವ್ಯಾಪಾರಿ ಕೇಂದ್ರವಾಗಿರೋ ಕೌಮಾವಿ ಹಳ್ಳಿಯನ್ನ ವಶಕ್ಕೆ ಪಡೆಯೋ ವಿಚಾರದಲ್ಲಿ ಈ ಗಲಾಟೆ ನಡೀತಿದೆ. ಹೀಗಾಗಿ ಜನ ಭಾರತಕ್ಕೆ ನುಗ್ತಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಇಬ್ರು ಪರಸ್ಪರ ಗುಂಡಿನ ದಾಳಿ, ಸ್ಫೋಟಕ ದಾಳಿ ಮಾಡ್ತಿದ್ದು, ಇದರಿಂದ ದಿಗಿಲು ಬಿದ್ದಿರೋ ಜನ ಗಡಿ ದಾಟಿ ಮಿಜೋರಾಂನ ಚಂಫೈ ಜಿಲ್ಲೆಗೆ ಬಂದು ಸೇರ್ಕೊಂಡಿದ್ದಾರೆ. ಈ ಪೈಕಿ 2,579 ಮಂದಿ ವಯಸ್ಕರೇ ಇದ್ದಾರೆ. ಮಕ್ಕಳನ್ನೆಲ್ಲ ಸೇರಿಸಿದ್ರೆ ಈ ಸಂಖ್ಯೆ 3,000 ಗಡಿ ದಾಟ್ಬೋದು ಅಂತ ಪೊಲೀಸರು ತಿಳಿಸಿದ್ದಾರೆ. ಅಲ್ಲದೆ ಈ ದಾರಿಯಲ್ಲಿ ಕೆಲವರು ನದಿ ನೀರಲ್ಲಿ ಮುಳುಗಿದ್ದಾರೆ ಅಂತಲೂ ಮಾಹಿತಿ ಸಿಗ್ತಾ ಇದೆ. ಇದರ ಬೆನ್ನಲ್ಲೇ ಸೇನೆ ಮತ್ತು ಇತರೆ ಭದ್ರತಾ ಪಡೆಗಳಿಗೆ ಮಯನ್ಮಾರ್ ಗಡಿಯಲ್ಲಿ ಹೆಚ್ಚಿನ ಅಲರ್ಟ್ನಲ್ಲಿರುವಂತೆ ಸೂಚಿಸಲಾಗಿದೆ. ಮಯನ್ಮಾರ್ನಲ್ಲಿ ಆಗ್ತಿರೋ ಬೆಳವಣಿಗೆಯನ್ನ ಹತ್ತಿರದಿಂದ ಭಾರತದ ಏಜೆನ್ಸಿಗಳು ಮಾನಿಟರ್ ಮಾಡ್ತಿವೆ ಎನ್ನಲಾಗ್ತಿದೆ. ಅತ್ತ ಮಿಜೋರಾಂ ಸಿಎಂ ಕೂಡ ಹಿರಿಯ ರಾಷ್ಟ್ರೀಯ ಭದ್ರತಾ ಅಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸೋಕೆ ತುರ್ತಾಗಿ ದಿಲ್ಲಿಗೆ ಹೋಗಿದ್ದಾರೆ. ಕೇಂದ್ರ ಗೃಹ ಸಚಿವಾಲಯದ ಅಧಿಕಾರಿಗಳೊಂದಿಗೂ ಮಾತುಕತೆ ನಡೆಸೋ ಪ್ಲಾನ್ ಇದೆ ಅಂತ ಗೊತ್ತಾಗಿದೆ. ಅಂದಹಾಗೆ ಭಾರತ ಮಯನ್ಮಾರ್ನೊಂದಿಗೆ 1,643 ಕಿಲೋಮೀಟರ್ ಉದ್ದದ ಗಡಿ ಹಂಚಿಕೊಂಡಿದೆ. ಭಾರತದ ಈಶಾನ್ಯ ರಾಜ್ಯಗಳಾದ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ ಮತ್ತು ಮಿಜೋರಾಂಗೆ ಕನೆಕ್ಟ್ ಆಗಿದೆ. ಈ ಗಡಿ ಪ್ರದೇಶ ಬೆಟ್ಟ, ಗುಡ್ಡಗಾಡು, ದಟ್ಟ ಅರಣ್ಯ ಪ್ರದೇಶಗಳಿಂದ ತುಂಬಿದೆ. ಭಾರತ ಮತ್ತು ಮಯನ್ಮಾರ್ ನಡುವೆ ಫ್ರೀ ಮೂವ್ಮೆಂಟ್ ರೆಜಿಮ್ ಎಫ್ಎಂಆರ್ ಅನ್ನೋ ಒಪ್ಪಂದವಾಗಿತ್ತು. ಇದರ ಪ್ರಕಾರ ಉಭಯ ದೇಶಗಳ ಗಡಿಯ ಹತ್ರದಲ್ಲೇ ವಾಸಿಸೋ ಬುಡಕಟ್ಟು ಜನರಿಗೆ ಫ್ರೀಯಾಗಿ ಗಡಿ ದಾಟೋಕೆ ಅನುವು ಮಾಡಿಕೊಡಲಾಗಿತ್ತು. ಜಸ್ಟ್ ಬಾರ್ಡರ್ ಪಾಸ್ ಇದ್ರೆ ಸಾಕು, ಬೇರೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಿಲ್ಲ. ಗಡಿಯಿಂದ ಸುಮಾರು 16 ಕಿಲೋಮೀಟರ್ ದೂರದವರೆಗೆ ಹೋಗಬಹುದು. ಈ ಕಾರಣದಿಂದ ಇಲ್ಲಿ ಇದುವರೆಗೂ ಯಾವುದೇ ರೀತಿಯ ಫೆನ್ಸಿಂಗ್ ಮಾಡಲಾಗಿಲ್ಲ. ಕೆಲವೊಂದು ಅಧಿಕೃತ ಕ್ರಾಸಿಂಗ್ ಪಾಯಿಂಟ್ಸ್ನಲ್ಲಿ ಮಾತ್ರ ಅಲ್ಲಲ್ಲಿ ಫೆನ್ಸಿಂಗ್, ಬಾರ್ಡರ್ ಪೋಸ್ಟ್ ಕಾಣಸಿಗುತ್ತೆ. ಅದನ್ನ ಬಿಟ್ರೆ ಬಾರ್ಡರ್ ಫುಲ್ ಓಪನ್ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕೆಲ ದುಷ್ಟ ಗುಂಪುಗಳು ಕಾನೂನು ಬಾಹಿರ ಮತ್ತು ದೇಶ ವಿರೋಧಿ ಚಟುವಟಿಕೆಗೆ ಇದನ್ನ ಬಳಸಿಕೊಳ್ತಿದ್ರು. ಗಡಿಯಾಚೆಗಿನ ಬಂಡುಕೋರರ ಮೂವ್ಮೆಂಟ್, ಶಸ್ತ್ರಾಸ್ತ್ರ, ಮಾದಕ ವಸ್ತುಗಳ ಕಳ್ಳ ಸಾಗಾಣೆ ಮಾಡ್ತಿದ್ರು. ಇದೇ ಕಾರಣಕ್ಕೆ ಅಗತ್ಯ ಇರೋ ಕಡೆ ಕೇಂದ್ರ ಸರ್ಕಾರ ಈ ಗಡಿಗೆ ಫೆನ್ಸಿಂಗ್ ಹಾಕೋಕೆ ಪ್ಲಾನ್ ಹಾಕಿತ್ತು. ಜೊತೆಗೆ ಸರ್ವೆಲೆನ್ಸ್ಗೆ ಡ್ರೋನ್ ಮತ್ತು ಸೆನ್ಸಾರ್ ಬಳಸಿ ಗಸ್ತು ತಿರುಗು ಅಗತ್ಯ ಇದೆ ಅಂತ ಹೇಳಿತ್ತು. ಸದ್ಯ ಇವೆಲ್ಲ ಇನ್ನೂ ಕಾರ್ಯರೂಪಕ್ಕೆ ಬರಬೇಕು. ಅದರ ಮಧ್ಯೆಯೇ ಈ ಘಟನೆಯಾಗಿದೆ. ಅಂದಹಾಗೆ ಸ್ನೇಹಿತರೆ, ಈ ಮೇಲೆ ಹೇಳಿದ 2 ಬಂಡುಕೋರ ಗುಂಪುಗಳು ಹಿಂದಿನಿಂದಲೂ ಮಯನ್ಮಾರ್ನ ಹುಂತಾ ಸರ್ಕಾರದ ವಿರುದ್ಧ ಹೋರಾಡ್ತಾ ಬಂದಿದ್ವು. ಪ್ರಜಾಪ್ರಭುತ್ವದ ಪರ ನಿಂತಿದ್ವು. ಒಂದೇ ಗುರಿ ಇದ್ದ ಕಾರಣ ಇವರ ನಡುವೆ ಅಂಥದ್ದೇನೂ ಮನಸ್ತಾಪ ಇರಲಿಲ್ಲ. ಆದರೆ ವ್ಯಾಪಾರಿ ಕೇಂದ್ರಕ್ಕಾಗಿ ಒಂದು ಹಳ್ಳಿಗೋಸ್ಕರ ವೈಷಮ್ಯ ಉಂಟಾಗಿ ಭಾರತಕ್ಕೂ ಈಗ ಸಮಸ್ಯೆ ತಂದಿಟ್ಟಿದ್ದಾರೆ. ಇದರ ಲಾಭ ಪಡೆದು ದೇಶ ವಿರೋಧಿ ಶಕ್ತಿಗಳು ಭಾರತಕ್ಕೆ ಒಳನುಸುಳುವ ಭೀತಿ ಕೂಡ ಇರೋದ್ರಿಂದ ಸೇನೆ ಹೈ ಅಲರ್ಟ್ನಲ್ಲಿ ಮಾನಿಟರ್ ಮಾಡ್ತಿದೆ. ಇನ್ನೊಂದು ಕಡೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿರೋ ನಡುವೆಯೇ ಕುಕಿ ಸಮುದಾಯ ದೊಡ್ಡ ನಿರ್ಧಾರ ತಗೊಂಡಿದೆ. ಕುಕಿ ಸಮುದಾಯದ ಯಾವುದೇ ಶಾಸಕರು ಮಣಿಪುರದಲ್ಲಿ ಹೊಸ ಸರ್ಕಾರ ರಚನೆ ಮಾಡೋಕೆ ಬೆಂಬಲ ಕೊಡಬಾರದು ಅಂತ ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಹಲವು ಕುಕಿ ಸಮುದಾಯಕ್ಕೆ ಸಂಬಂಧಿಸಿದ ಸಂಘಟನೆಗಳು ಈ ನಿರ್ಧಾರ ತಗೊಂಡಿವೆ. ಅಂದಹಾಗೆ ಮಣಿಪುರ ಅಸೆಂಬ್ಲಿಯಲ್ಲಿ 10 ಜನ ಕುಕಿ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದಾರೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ತಮ್ಮದೇ ಬಂದೂಕಿಂದ ಹಾರಿದ ಗುಂಡಿಗೆ ಯೋಧರೊಬ್ಬರು ಮೃತಪಟ್ಟಿದ್ದಾರೆ. ಸೇನಾ ಪೋಸ್ಟ್ನಲ್ಲಿ ಬಂದೂಕಿನ ಶಬ್ದ ಕೇಳಿದಾಗ ಸಹೋದ್ಯೋಗಿಗಳು ಬಂದು ನೋಡಿದ್ದಾರೆ. ಈ ವೇಳೆ ಯೋಧ ಮೃತಪಟ್ಟಿರೋದು ಗೊತ್ತಾಗಿದೆ. ಇನ್ನು ಈ ಯೋಧನ ಬಂದೂಕಿಂದ ಆಕಸ್ಮಿಕವಾಗಿ ಗುಂಡು ಹಾರಿದೆಯಾ ಅಥವಾ ತಮ್ಮ ಜೀವವನ್ನ ತಾವೇ ಎಂಡ್ ಮಾಡ್ಕೊಂಡಿದ್ದಾರಾ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಕೇರಳದಲ್ಲಿ ಜೂನ್ 14ರಿಂದ ನಿಂತ್ಕೊಂಡಿರೋ ಬ್ರಿಟನ್ನ F-35 ಫೈಟರ್ ಜೆಟ್ಗೆ ಶುಭಗಳಿಗೆ ಬಂದಿದೆ.
ಈಗ ಹಲವು ದಿನಗಳ ನಂತರ ಈ ಫೈಟರ್ ಜೆಟ್ ರಿಪೇರಿ ಮಾಡೋಕೆ ಬ್ರಿಟನ್ನಿಂದ 25 ಏವಿಯೇಷನ್ ಇಂಜಿನಿಯರ್ಸ್ ತಂಡ ಆಗಮಿಸಿದೆ. ಈ ತಂಡ ಬ್ರಿಟನ್ ರಾಯಲ್ ನೇವಿಯ A400M ಅಟ್ಲಾಸ್ ಏರ್ಕ್ರಾಫ್ಟ್ನಲ್ಲಿ ತಿರುವನಂತಪುರಕ್ಕೆ ಬಂದಿಳಿದಿದೆ. ಇನ್ನು ಈ ಜೆಟ್ ಅನ್ನ ರಿಪೇರಿ ಮಾಡೋ ನಿರ್ವಹಣಾ ಸ್ಥಳಕ್ಕೆ ಮೂವ್ ಮಾಡೋಕೆ ಬ್ರಿಟನ್ ಒಪ್ಕೊಂಡಿದೆ. ಸದ್ಯ ಟೋಯಿಂಗ್ ವಾಹನದ ಮೂಲಕ ಫೈಟರ್ ಜೆಟ್ ಅನ್ನ ಹ್ಯಾಂಗರ್ಗೆ ಇಳ್ಕೊಂಡು ಹೋಗಲಾಗಿದೆ. ಇನ್ನು ಫೈಟರ್ ಜೆಟ್ ಅನ್ನ ಪಾರ್ಕ್ ಮಾಡಿರೋ ಸ್ಥಳದಲ್ಲಿ HM ವೇಲ್ಸ್ ಆಫ್ ಪ್ರಿನ್ಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ 6 ಸದಸ್ಯರು ಕೂಡ ಕಾವಲು ಕಾಯ್ತಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲದೆ ಜೆಟ್ನಲ್ಲಾಗಿರೋ ಸಮಸ್ಯೆನ ಬಗೆಹರಿಸೋಕೆ ಬ್ರಿಟನ್ ಇಂಜಿನಿಯರ್ಸ್ ತರತರಹದ ಪ್ರಯತ್ನ ಮಾಡ್ತಿದ್ದಾರೆ. ಕೇರಳದಲ್ಲೇ ರಿಪೇರಿ ಆಗುತ್ತೋ ಅಥವಾ ಪೀಸ್ ಮಾಡಿ ಬ್ರಿಟನ್ಗೆ ಎತ್ಕೊಂಡು ಹೋಗ್ಬೇಕು ಅನ್ನೋದನ್ನ ಅಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ. ಒಂದ್ ವೇಳೆ ರಿಪೇರಿ ಆಗದೇ ಇದ್ರೆ ಬ್ರಿಟನ್ನ C-17 ಗ್ಲೋಬ್ ಮಾಸ್ಟರ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮೂಲಕ ಬ್ರಿಟನ್ಗೆ ಎತ್ಕೊಂಡು ಹೋಗೋಕ್ಕೂ ಅಧಿಕಾರಿಗಳು ಮುಂದಿನ ತಯಾರಿ ಮಾಡ್ಕೊಂಡಿದ್ದಾರೆ. ಅಂದಹಾಗೆ ಜೂನ್ 14ರ ರಾತ್ರಿ ಇಂಧನ ಖಾಲಿಯಾಗಿತ್ತು ಅಂತ ಫೈಟರ್ ಜೆಟ್ ಪೈಲಟ್ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಅದನ್ನ ಲ್ಯಾಂಡ್ ಮಾಡಿದ್ರು. ನಂತರ ಮರುದಿನ ರಿಫ್ಯೂಲ್ ಮಾಡಿದ್ರು. ಆದ್ರೂ ಕೂಡ ಹೈಡ್ರಾಲಿಕ್ ಫೇಲ್ಯೂರ್ನಿಂದ ಮತ್ತೆ ಫೈಟರ್ ಜೆಟ್ ಹಾರಲೇ ಇಲ್ಲ. ಈಗ ಭರ್ತಿ 22 ದಿನಗಳ ಬಳಿಕ ಬ್ರಿಟನ್ ತನ್ನ ತಜ್ಞರನ್ನ ಕಳಿಸಿದೆ. ಸದ್ಯ ರಿಪೇರಿ ಕಾರ್ಯ ನಡೆಯುತ್ತಿದೆ. ಮುಂದೆ ಯಾವ ಕ್ರಮ ತಗೊಳ್ತಾರೋ ಇನ್ನಷ್ಟೇ ಗೊತ್ತಾಗಬೇಕಿದೆ. ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಸಂಭವಿಸುತ್ತಿದೆಯಾ ಅಂತ ಚೆಕ್ ಮಾಡೋಕೆ ರಾಜ್ಯ ಸರ್ಕಾರ ತಜ್ಞರ ಸಮಿತಿಯೊಂದನ್ನು ನೇಮಕ ಮಾಡಿತ್ತು. ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕರ ನೇತೃತ್ವದಲ್ಲಿ 12 ಸದಸ್ಯರ ತಜ್ಞರ ತಂಡ ಅಧ್ಯಯನ ನಡೆಸಿತ್ತು. ಈಗ ಕೋವಿಡ್ ವ್ಯಾಕ್ಸಿನ್ಗೂ ಹಾರ್ಟ್ ಅಟ್ಯಾಕ್ಗೂ ಯಾವುದೇ ಸಂಬಂಧ ಇರೋದು ಕಂಡುಬಂದಿಲ್ಲ ಅಂತ ತಜ್ಞರ ಟೀಮ್ ಹೇಳಿದೆ. ಬದಲಿಗೆ ಕೋವಿಡ್ ವ್ಯಾಕ್ಸಿನ್ ಹೃದಯ ಸಂಬಂಧಿ ಸಮಸ್ಯೆಗಳ ವಿರುದ್ಧ ಪ್ರೊಟೆಕ್ಟಿವ್ ಆಗಿದೆ ಅಂತ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವಾಸ್ಕ್ಯುಲರ್ ಸೈನ್ಸಸ್ ಅಂಡ್ ರಿಸರ್ಚ್ ಡೈರೆಕ್ಟರ್ ಡಾ KS ರವೀಂದ್ರನಾಥ್ ಹೇಳಿದ್ದಾರೆ. ಕೋವಿಡ್ ಲಸಿಕೆ ಪಡೆದ 30 ವರ್ಷದೊಳಗಿನ 12 ಜನ, 31ರಿಂದ 40ರ ಒಳಗಿನ 60 ಜನ, 41ರಿಂದ 45ರ ಒಳಗಿನ 172 ಜನರ ಮೇಲೆ ಅಧ್ಯಯನ ನಡೆಸಿ ಈ ವರದಿಯನ್ನ ರೆಡಿ ಮಾಡಲಾಗಿದೆ. ಅನ್ಯಕೋಮಿನ ಯುವಕರಿಬ್ಬರು ಹಿಂದೂ ದೇವತೆಗಳಿಗೆ ಅಪಮಾನ ಮಾಡಿರೋ ಆರೋಪ ಶಿವಮೊಗ್ಗದಲ್ಲಿ ಕೇಳಿಬಂದಿದೆ. ಅಲ್ಲಿನ ರಾಗಿಗುಡ್ಡ ಅನ್ನೋ ಜಾಗದಲ್ಲಿ ದೇವರಕಟ್ಟೆ ಮೇಲಿರೋ ವಿಗ್ರಹಗಳನ್ನ ಕಿಡಿಗೇಡಿಗಳಿಬ್ರು ನೆಲಕ್ಕೆ ಕೆಡವಿದ್ದಾರೆ. ಗಣಪತಿ ಕಟ್ಟೆ ಸ್ಥಳದ ಬಳಿ ಹೈಕೋರ್ಟ್ ವಕೀಲ ಸಿದ್ದಿಕಿ ಎಂಬವರ ಮನೆ ನಿರ್ಮಾಣ ಕಾರ್ಯ ನಡೀತಾ ಇದ್ದು, ಈ ಜಾಗ ಪಾರ್ಕ್ಗೆ ಸಂಬಂಧಿಸಿದೆ, ಇಲ್ಲಿ ಯಾಕೆ ನಿಮ್ಮ ದೇವರನ್ನ ಇಟ್ಟಿದ್ದೀರಿ ಅಂತ ವಾಗ್ವಾದ ಶುರುವಾಗಿದೆ. ಬಳಿಕ ಕಿಡಿಗೇಡಿಗಳು ಕಟ್ಟೆ ಹತ್ತಿ ವಿಗ್ರಹ ಕೆಡವಿದ್ದಾರೆ. ಸದ್ಯ ಪೊಲೀಸರು 2 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ಸದ್ದಾಂ ಮತ್ತು ರೆಹಮತುಲ್ಲಾ ಅಂತ ಗುರುತಿಸಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನ ಹೈಟೆಕ್ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅನ್ನ ಇಂಟರ್ ಮಾಡೆಲ್ ಟ್ರಾನ್ಸ್ಪೋರ್ಟ್ ಹಬ್ ಮಾಡೋಕೆ ಚಿಂತನೆ ನಡೆದಿದೆ. ಇದಕ್ಕಾಗಿ ಕೆಎಸ್ಆರ್ಟಿಸಿ ತಂತ್ರಜ್ಞ ಸಲಹೆಗಾರರನ್ನ ನೇಮಿಸೋಕೆ ಟೆಂಡರ್ ಕರೆದಿದೆ. ಈ ಯೋಜನೆಯನ್ನು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಶುರು ಮಾಡೋಕೆ ಪ್ಲಾನ್ ರೂಪಿಸಲಾಗಿದೆ. ಈ ಪ್ಲಾನ್ನಿಂದ ನಗರ, ಅಂತರ್ನಗರ ಸಾರಿಗೆ, ಮೆಟ್ರೋ ಮತ್ತು ರೈಲ್ವೆ ಸೇವೆಗಳ ನಡುವೆ ಉತ್ತಮ ಸಂಪರ್ಕ ಕಲ್ಪಿಸಿ ಪ್ರಯಾಣಿಕರಿಗೆ ಒಂದೊಳ್ಳೆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಒದಗಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಸುಮಾರು 40 ಎಕರೆ ಜಾಗದಲ್ಲಿ ಈ ಹಬ್ ನಿರ್ಮಾಣವಾಗಲಿದೆ. ಇದು ಈಗಿರೋ ಕೆಎಸ್ಆರ್ಟಿಸಿ ಟರ್ಮಿನಲ್ 1, 2, 3 ಒಳಗೊಂಡಿರುತ್ತೆ. ಶಾಪಿಂಗ್ ಕಾಂಪ್ಲೆಕ್ಸ್, ಆಹಾರ ಮಳಿಗೆಗಳು, ಕಚೇರಿ ಪ್ರದೇಶಗಳು ಸೇರಿ ವಾಣಿಜ್ಯ ವ್ಯವಸ್ಥೆಗೂ ಅವಕಾಶವಿರುತ್ತೆ ಅಂತ ಸರ್ಕಾರ ತಿಳಿಸಿದೆ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಕುರಿತು ಕುತೂಹಲ ಮುಂದುವರೆದಿದೆ. ಈ ಹೊತ್ತಲ್ಲೇ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಹೊಸ ಹೇಳಿಕೆ ಕೊಟ್ಟಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಅದು 2 ಸೈಡೆಡ್ ಟ್ರೇಡ್, ಸಮಾನವಾಗಿರಬೇಕು ಹಾಗೂ ಉಭಯ ದೇಶಗಳಿಗೆ ಪರಸ್ಪರ ಒಳ್ಳೆದಾಗೋ ರೀತಿ ಇರಬೇಕು. ನಿಮ್ಮ ಪ್ರಾಡಕ್ಟ್ಸ್ಗೆ ನಮ್ಮ ಮಾರ್ಕೆಟ್ ಓಪನ್ ಮಾಡಿ ಅಂತೇಳಿ ನಮ್ಮ ಉತ್ಪನ್ನಗಳನ್ನ ನೀವು ಒಪ್ಪಿಕೊಳ್ಳದೆ ಇರೋದು ಸರಿಯಲ್ಲ. ಭಾರತದ ಹಿತಾಸಕ್ತಿಗೆ ಧಕ್ಕೆಯಾಗೋ ಯಾವುದೇ ವ್ಯಾಪಾರ ಒಪ್ಪಂದವನ್ನ ಭಾರತ ಒಪ್ಪಿಕೊಳ್ಳಲ್ಲ. ವ್ಯಾಪಾರಿಗಳು ಭಯಪಡೋ ಅಗತ್ಯವಿಲ್ಲ. ಯಾಕಂದ್ರೆ ಜಮ್ಮು ಕಾಶ್ಮೀರ ಸೇರಿದಂತೆ ಇಡೀ ದೇಶದ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡೆ ನಾವು ಒಪ್ಪಂದಕ್ಕೆ ಸಹಿ ಹಾಕ್ತಿವಿ. ನಾವು ವೋಕಲ್ ಫಾರ್ ಲೋಕಲ್ ಅನ್ನ ಪ್ರಮೋಟ್ ಮಾಡ್ತಿದ್ದೇವೆ. ಸ್ಥಳೀಯವಾಗಿ ತಯಾರಾದ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಗ್ಯಾರಂಟಿ ವಿಚಾರವಾಗಿ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಗ್ಯಾರಂಟಿ ಬೇಡ ಅಂತ ಹೇಳ್ಬಿಡಿ, ಅದೇ ದುಡ್ಡಲ್ಲಿ ರಸ್ತೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಯರೆಡ್ಡಿ, ನಿಮಗೆ ಅಕ್ಕಿ ಬೇಡ ಅಂದ್ರೆ ಆ ಹಣದಲ್ಲಿ ರಸ್ತೆ ಅಭಿವೃದ್ಧಿ ಮಾಡೋಣ, ನಿಮಗೆ ರಸ್ತೆ ಬೇಕಂದ್ರೆ ಅಕ್ಕಿ ಸೇರಿದಂತೆ ಎಲ್ಲವೂ ಬಂದ್ ಆಗ್ತವೆ ಅಂತ ಹೇಳಿದ್ದಾರೆ. ರೈತರೊಬ್ಬರು ಹೊಲಕ್ಕೆ ಹೋಗೋಕೆ ರಸ್ತೆ ಮಾಡ್ಕೊಡಿ ಅಂತ ಮನವಿ ಮಾಡಿದ್ರು. ಈ ವೇಳೆ ರಾಯರೆಡ್ಡಿ ಈ ರೀತಿ ಹೇಳಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣದ ಕೊರತೆ ಇದೆ ಅಂತ ರಾಯರೆಡ್ಡಿ ಮತ್ತೊಮ್ಮೆ ಪರೋಕ್ಷವಾಗಿ ಹೇಳಿದ್ದಾರೆ. ಅನುಮತಿ ಇಲ್ಲದೆ ಮೊಹರಂ ಮೆರವಣಿಗೆ ನಡೆಸಿದ ಆರೋಪದ ಮೇಲೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ 22 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ 40 ಮಂದಿ ವಿರುದ್ಧ ಕೇಸ್ ದಾಖಲಿಸಲಾಗಿದ್ದು, ಇದರಲ್ಲಿ 18 ಜನ ತಪ್ಪಿಸಿಕೊಂಡಿದ್ದಾರೆ. ಅಂದಹಾಗೆ ಪರ್ಮಿಷನ್ ಪಡೆಯದೆ ಮೆರವಣಿಗೆ ನಡೆಸಲಾಗ್ತಿದೆ ಅಂತೇಳಿ ಸ್ಥಳೀಯ ವ್ಯಾಪಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ 2 ಗುಂಪುಗಳ ನಡುವೆ ಕಿತ್ತಾಟ ಶುರುವಾಗಿದೆ. ಈ ವೇಳೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮೆರವಣಿಗೆ ನಡೆಸಿದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ. ನಿವೃತ್ತಿಯಾಗಿ 8 ತಿಂಗಳು ಕಳೆದರೂ ಸುಪ್ರೀಂ ಕೋರ್ಟ್ ಮಾಜಿ ಸಿಜೆಐ
ಡಿವೈ ಚಂದ್ರಚೂಡ್ ಮುಖ್ಯ ನ್ಯಾಯಾಧೀಶರ ಅಧಿಕೃತ ನಿವಾಸದಲ್ಲೇ ಉಳ್ಕೊಂಡಿದ್ದಾರೆ. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದೆ. ಚಂದ್ರಚೂಡ್ ಇರೋ ಬಂಗ್ಲೆಯನ್ನ ಕೂಡಲೇ ಸುಪ್ರೀಂ ಕೋರ್ಟ್ಗೆ ಹಿಂದಿರುಗಿಸಬೇಕು ಅಂತ ಒತ್ತಾಯಿಸಿ ಸುಪ್ರೀಂ ಕೋರ್ಟ್ನ ಆಡಳಿತ ವಿಭಾಗ ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಗೆ ಪತ್ರ ಬರೆದಿದೆ. ಪತ್ರದಲ್ಲಿ ಅವರಿಗೆ ಉಳಿದುಕೊಳ್ಳೋಕೆ ಹೆಚ್ಚುವರಿಯಾಗಿ ನೀಡಲಾಗಿದ್ದ ಅವಧಿ ಕೂಡ ಮುಗಿದು ಹೋಗಿದೆ. ಅವರಿರೋ ಬಂಗಲೆ ಸುಪ್ರೀಂ ಕೋರ್ಟ್ನ ಅಧಿಕೃತ ಭಾಗವಾಗಿದೆ. ತಡ ಮಾಡದೆ ಅದನ್ನ ಸುಪ್ರೀಂ ಕೋರ್ಟ್ಗೆ ಹಿಂದಿರುಗಿಸಬೇಕು ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಈ ಘಟನೆ ಕುರಿತು ಚಂದ್ರಚೂಡ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಕುಟುಂಬದ ಅಗತ್ಯತೆಗಳಿಂದಾಗಿ ಬಂಗಲೆ ಖಾಲಿ ಮಾಡೋಕೆ ವಿಳಂಬವಾಗಿದೆ. ನನ್ನ 2 ಹೆಣ್ಮಕ್ಕಳಿಗೆ ಆನುವಂಶಿಕ ಕಾಯಿಲೆಗಳಿವೆ. ಅವರು ಏಮ್ಸ್ನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬೇರೆ ಮನೆ ಹುಡುಕೋಕೆ ಟೈಮ್ ತಗೊಳ್ತಿದೆ, ಹೀಗಾಗಿ ಡಿಲೇ ಆಗಿದೆ. ಈ ಬಗ್ಗೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಮತ್ತು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ಕೆಲವೇ ದಿನಗಳಲ್ಲಿ ಬಂಗ್ಲೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದಹಾಗೆ ಡಿವೈ ಚಂದ್ರಚೂಡ್ ಸುಪ್ರೀಂ ಕೋರ್ಟ್ ಸಿಜೆ ಆಗಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2024ರ ನವೆಂಬರ್ನಲ್ಲಿ ನಿವೃತ್ತರಾಗಿದ್ದರು. ಬ್ರಿಟನ್ ಮೂಲದ ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮ ರಾಯ್ಟರ್ಸ್ ಅಧಿಕೃತ ಎಕ್ಸ್ ಖಾತೆನ ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ. ಎಕ್ಸ್ನಲ್ಲಿ ಸರ್ಚ್ ಮಾಡಿದಾಗ ಕಾನೂನಾತ್ಮಕವಾಗಿ ಕೇಳ್ಕೊಂಡಿದ್ದಕ್ಕೆ ಖಾತೆನ ತಡೆಹಿಡಿಯಲಾಗಿದೆ ಅಂತ ಡಿಸ್ಪ್ಲೇ ಆಗ್ತಿದೆ. ಇದರ ಅರ್ಥ ಭಾರತ ಸರ್ಕಾರ ನಿಷೇಧಿಸೋಕೆ ಮನವಿ ಮಾಡಿದೆ. ಹೀಗಾಗಿ ಖಾತೆ ಬ್ಲಾಕ್ ಆಗಿದೆ ಅಂತ. ಆದ್ರೆ ಕೇಂದ್ರ ಈ ಆರೋಪನ ನಿರಾಕರಿಸಿದೆ. ರಾಯ್ಟರ್ಸ್ ಖಾತೆಯನ್ನ ಬ್ಲಾಕ್ ಮಾಡುವಂತೆ ನಾವೇನೂ ಮನವಿ ಮಾಡಿಲ್ಲ. ಸಮಸ್ಯೆಯನ್ನ ಬಗೆಹರಿಸೋಕೆ ಎಕ್ಸ್ ಪ್ಲಾಟ್ಫಾರ್ಮ್ನೊಂದಿಗೆ ನಿರಂತರವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಸ್ಪಷ್ಟನೆ ನೀಡಿದೆ. ಅಲ್ಲದೆ ಈ ಕುರಿತು ವಿವರಣೆ ಕೊಡಿ ಮತ್ತು ಶೀಘ್ರವೇ ಅದನ್ನ ರಿಸ್ಟೋರ್ ಮಾಡಿ ಅಂತ ಹೇಳಿದೆ. ಗಾಜಾ ಕದನ ವಿರಾಮಕ್ಕೆ ಜೋರಾಗಿ ಮಾತುಕತೆಯನ್ನು ನಡೆಯುತ್ತಿದೆ. ಜೊತೆಗೆ ಇಸ್ರೇಲ್ ದಾಳಿನೂ ನಿಲ್ದೆ ಸಾಗ್ತಿದೆ. ಈ ನಡುವೆ ಗಾಜಾದಲ್ಲಿರೋ ಪ್ಯಾಲೆಸ್ತೀನಿಯರೊಂದಿಗೆ ಒಗ್ಗಟ್ಟು ಸೂಚಿಸುವ ನಿಟ್ಟಿನಲ್ಲಿ ಸಿಪಿಐ ಪಕ್ಷ ಹೊಸ ಅಭಿಯಾನ ಶುರು ಮಾಡಿದೆ. ಸೈಲೆನ್ಸ್ ಫಾರ್ ಗಾಜಾ ಅನ್ನೋ ಆನ್ಲೈನ್ ಅಭಿಯಾನಕ್ಕೆ ಕರೆ ನೀಡಿದೆ. ಗಾಜಾ ಜನರೊಂದಿಗೆ ನಾವಿದ್ದೇವೆ ಅಂತ ತೋರ್ಸೋಕೆ ಪ್ರತಿದಿನ ರಾತ್ರಿ 9 ಗಂಟೆಯಿಂದ 9:30ರವರೆಗೆ ತಮ್ಮ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ. ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯ ಲೈಕ್ ಕಮೆಂಟ್ಸ್ ಮಾಡೋದನ್ನ ನಿಲ್ಲಿಸಿ ಅಂತ ಸಿಪಿಐ ಪಕ್ಷ ಒತ್ತಾಯಿಸಿದೆ. ಅಲ್ಲದೆ ಇಸ್ರೇಲ್ ಕ್ರೂರವಾಗಿ ನಡೆದುಕೊಳ್ತಿದೆ, ಹತ್ಯಾಕಾಂಡ ಮಾಡ್ತಿದೆ ಅಂತ ಹೇಳಿದೆ. ಬಿಹಾರದಲ್ಲಿ ನಡೆಸುತ್ತಿರೋ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿನ ನಿಯಮಗಳನ್ನು ಚುನಾವಣಾ ಆಯೋಗ ಸುಗಮಗೊಳಿಸಿದೆ. ಜನರು ಸದ್ಯಕ್ಕೆ ತಮ್ಮ ಬಳಿ ಅಗತ್ಯ ದಾಖಲೆಗಳಿಲ್ಲದೆ ಇದ್ರೂ ಕೂಡ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವಂತೆ ಬಿಹಾರದ ಚೀಫ್ ಎಲೆಕ್ಟೋರಲ್ ಆಫೀಸ್ ತಿಳಿಸಿದ್ದಾರೆ. ಬೂತ್ ಲೆವೆಲ್ ಆಫೀಸರ್ಸ್ಗಳು ಭರ್ತಿ ಮಾಡಿ ಸಹಿ ಮಾಡಿದ ಅರ್ಜಿಗಳನ್ನು ಅಪ್ಲೋಡ್ ಮಾಡುವಂತೆ ಸಿಇಒ ಹೇಳಿದ್ದಾರೆ. ಅಗತ್ಯ ದಾಖಲೆಗಳನ್ನು ನಂತರ ಸಲ್ಲಿಸಬಹುದು ಅಂತ ಚೀಫ್ ಎಲೆಕ್ಟೋರಲ್ ಆಫೀಸರ್ ಹೇಳಿದ್ದಾರೆ. ಅಂದಹಾಗೆ ಈ ಮತದಾರರ ಪರಿಷ್ಕರಣೆಯಿಂದ 2 ರಿಂದ 2.5 ಕೋಟಿ ಮತದಾರರು ತಮ್ಮ ವೋಟಿಂಗ್ ಹಕ್ಕನ್ನ ಕಳ್ಕೋತಾರೆ ಅಂತ ವಿಪಕ್ಷಗಳು ಆರೋಪ ಮಾಡಿದ್ವು. ಅದರ ಬೆನ್ನಲ್ಲೇ ಚುನಾವಣಾ ಆಯೋಗ ಈ ನಿರ್ಧಾರ ಕೈಗೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.